ನಾಳೆ ಹೈಕೋರ್ಟ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಅರ್ಜಿ ವಿಚಾರಣೆ ಇದೆ. ಆರ್ಎಸ್ಎಸ್ಗೆ ಅವಕಾಶ ಕೊಟ್ರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು. ನಾಳೆ ಹೈಕೋರ್ಟ್ ವಿಚಾರಣೆಗೂ ಮುನ್ನ ಜ್ಞಾನಪ್ರಕಾಶ್ ಸ್ವಾಮೀಜಿ ಕೊಟ್ಟಂತ ವಿವಾದಾತ್ಮಕ ಹೇಳಿಕೆ. ನೋಂದಣಿ ಇಲ್ಲದ ಸಂಘಟನೆಗೆ ಅವಕಾಶ ಕೊಟ್ರೆ ನೀವು ಪಕ್ಷದ ಗುಲಾಮರು, ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನ ಪಕ್ಷದ ಗುಲಾಮರು ಅಂತ ಸ್ವಾಮೀಜಿ ಹೇಳಿರೋದು. ಉರಿಲಿಂಗಪೆದ್ದಿ ಮಠದ ಸ್ವಾಮೀಜಿ ಜ್ಞಾನಪ್ರಕಾಶ್ ಶ್ರೀಗಳು ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಸಂವಿಧಾನಬದ್ಧ ಪೀಠದಲ್ಲಿದ್ದಾರೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೊಟ್ರೆ ಪೀಠದಲ್ಲಿ ಕೂರೋದಕ್ಕೆ ಯೋಗ್ಯರಲ್ಲ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೊಟ್ರೆ ಸಂವಿಧಾನಕ್ಕೆ, ಜನರಿಗೆ ಮಾಡಿದಂತ ದ್ರೋಹ ಅದು. ಹೈಕೋರ್ಟ್ ನ್ಯಾಯಮೂರ್ತಿಗಳ ಬಗ್ಗೆ ಸ್ವಾಮೀಜಿ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿ ಕೊಟ್ಟ ಹೇಳಿಕೆ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಹೈಕೋರ್ಟಿನ ಆದೇಶಕ್ಕೆ ಮೊದಲೇ ಜಡ್ಜ್ ವಿರುದ್ಧ ಮಾತಾಡಿದ್ದಾರೆ ಸ್ವಾಮೀಜಿ. ಸಂಘ ನೋಂದಣಿ ಆಗಿದೆಯಾ ನೋಡಿ ತೀರ್ಪನ್ನ ಕೊಡಿ ಅಂತ ಜ್ಞಾನಪ್ರಕಾಶ್ ಸ್ವಾಮೀಜಿ ಕೊಟ್ಟಂತ ಹೇಳಿಕೆ ಇದು. ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಬಗ್ಗೆಯೇ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯಾಯಮೂರ್ತಿಗಳು ಕೇಳ್ಕೊಳ್ಳೋದಿಷ್ಟ ಈ ವೇದಿಕೆಯಿಂದ, ಯಾವ ಕಾರಣಕ್ಕೂ ನೀವು ನೋಂದಣಿ ಇಲ್ಲದೆ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳ್ಕೊಳ್ಳೋದಿಷ್ಟ ಈ ವೇದಿಕೆಯಿಂದ, ಯಾವ ಕಾರಣಕ್ಕೂ ನೀವು ನೋಂದಣಿ ಇಲ್ಲದೆ ಇರತಕ್ಕಂತ ಸಂಘಕ್ಕೇನಾದ್ರೂ ನೀವು ಅವಕಾಶ ಕೊಟ್ಟಿದ್ದೆ ಆದ್ರೆ ನೀವು ನ್ಯಾಯಾಧೀಶರಲ್ಲ, ಪಕ್ಷದ ಗುಲಾಮರು ನೀವು ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮ್ಗೆ ಹೇಳ್ಬೇಕಾಗುತ್ತೆ. ನ್ಯಾಯಾಧೀಶರಿಗೆ, ಹೈಕೋರ್ಟ್ ನ್ಯಾಯಾಧೀಶರಾಗ್ಲಿ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ಲಿ, ನೀವು ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂವಿಧಾನದ ಪೀಠದ ಮೇಲೆ ಕೂತಿರೋರು. ನೀವು ಯಾವುದೇ ಒಂದು ಸಂಘ ಪರ್ಮಿಷನ್ ಹಾಕಿದ್ರೆ ನಿಮ್ದು ರಿಜಿಸ್ಟ್ರೇಷನ್ ಆಗಿದ್ಯಾ, ನಿಮ್ದು ಸಂಘ ಸಂಸ್ಥೆ ಆಕ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಿದ್ಯಾ ಅಂತ ಕೇಳಬೇಕೆ ಹೊರತು ನೀವು ಏಕಾಏಕಿ ನೀವು ಪರ್ಮಿಷನ್ ಕೊಟ್ರಿ ಅಂದ್ರೆ ಈ ದೇಶದ ಸಂವಿಧಾನದ ಪೀಠದಲ್ಲಿ ಕೂತ್ಕೊಳ್ಳಿಕ್ಕೆ ನೀವು ಅನ್ಲಾಯಕ ಆಗ್ತೀರಿ. ನೀವು ನ್ಯಾಯಾಧೀಶರು, ನೀವು ನಾಳೆ 24ನೇ ತಾರೀಕು ಲಾಸ್ಟ್ ಗಡುವು ಇದೆ ಹೈಕೋರ್ಟ್ ನಲ್ಲಿ. ಇವತ್ತೇ ಹೇಳ್ತಾ ಇದ್ದೀನಿ ನಾನು ಇಲ್ಲಿಂದ, ನೀವು ಯಾವ ಸಂಘ ರಿಜಿಸ್ಟರ್ ಆಗಿದೆ, ಯಾವ ಸಂಘ ಕಾನೂನು ಅಡಿಯಲ್ಲಿದೆ ಅದನ್ನ ನೋಡಿ ನೀವು ಆದೇಶ ಮಾಡ್ಬೇಕು. ನೀವೇನಾದ್ರೂ ನಾಳೆ ಆದೇಶ ಕೊಟ್ರಿ, ನೀವು ಈ ಸಂವಿಧಾನ, ಬಾಬಾ ಸಾಹೇಬ್ರ ಸಂವಿಧಾನ, ಈ ದೇಶದ ಸಂವಿಧಾನ, 140 ಕೋಟಿ ಜನರಿಗೆ ಮಾಡಿದಂತ ದ್ರೋಹ. ನೀವು ಪಾರ್ಟಿಯ ಗುಲಾಮರು, ಪಕ್ಷದ ಗುಲಾಮರಾಗ್ತೀವಿ, ನ್ಯಾಯಾಧೀಶರಾಗ್ಲಿಕ್ಕೆ ಯೋಗ್ಯರಾಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನೇರವಾಗಿ ನ್ಯಾಯಾಧೀಶರಿಗೆ ನಾನು ಸಂದೇಶ ಕೊಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.